ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಣ, ರಕ್ಷಣೆ, ಗೌರವ ಇವೆಲ್ಲವೂ ಕೊಡುವ ಶ್ರೀಮಾತೆಗೆ ನಮಸ್ಕಾರಗಳು. ಪ್ರಿಯ ಮೇಷರಾಶಿ ಬಂಧುಗಳೇ, ಈ ಕ್ಷಣದಲ್ಲಿ ಈ ಸಂದೇಶ ನಿಮ್ಮ ಕಣ್ಣಿಗೆ ಬಿದ್ದಿದ್ರೆ ಅದು ಸಾಮಾನ್ಯವಾದ ಘಟನೆ ಅಲ್ಲ, ಇದು ಯಾದೃಚ್ಛಿಕವೂ ಅಲ್ಲ. ನಿಮ್ಮ ಆತ್ಮವೇ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದಿದೆ. ಆಂಜನೇಯನ ಕೃಪೆ ನಿಮ್ಮ ಮೇಲೆ ಬೀಳಲು ಸಮಯ ಪಕ್ವವಾಗಿದೆ ಎಂಬುದಕ್ಕೆ ಇದು ಸ್ಪಷ್ಟ ಸಂಕೇತ. ಇಷ್ಟು ದಿನಗಳಿಂದ ನಿಮ್ಮ ಜೀವನದಲ್ಲಿ ಅನೇಕ ಕತ್ತಲೆಗಳು ಇದ್ವು. ಎಷ್ಟೋ ಬಾರಿ ನಾನು ಒಂಟಿಯಾಗಿದ್ದೇನೆ ಅಂತ ಭಾವನೆ ನಿಮ್ಮನ್ನು ಕಾಡಿದೆ. ನಿಮ್ಮ ಸುತ್ತ ಜನರು ಇದ್ರೂ ಕೂಡ ಮನಸ್ಸಿನೊಳಗೆ ಹೇಳಿಕೊಳ್ಳಲಾಗದ ನೋವು, ಒತ್ತಡ, ಅಶಾಂತಿ ಬೆಳೆದು ಬಂದಿದೆ. ಯಾರಿಗೆ ಹೇಳಬೇಕು, ಯಾರನ್ನು ನಂಬಬೇಕು ಎಂಬ ಗೊಂದಲ ನಿಮ್ಮನ್ನು ಒಳಗೊಳಗೆ ಸುಡ್ತಾ ಇದೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ನೀವು ಒಂಟಿಯಲ್ಲ. ಹನುಮಂತನು ನಿಮ್ಮ ಜೊತೆಯಲ್ಲೇ ನಿಂತಿದ್ದಾನೆ. ಮೇಷರಾಶಿಯವರ ವ್ಯಕ್ತಿತ್ವ ಸಾಮಾನ್ಯವಲ್ಲ. ನೀವು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡ್ರೂ ಕೂಡ ಒಳಗೆ ಸದಾ ಒಂದು ಯುದ್ಧ ನಡೀತಲೇ ಇರುತ್ತೆ. ಗುರಿಗಳ ಬಗ್ಗೆ ನಿರಂತರ ಚಿಂತನೆ, ಮುಂದಕ್ಕೆ ಸಾಗಬೇಕೆಂಬ ತವಕ, ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಎಂಬ ಆಂತರಿಕ ಬೆಂಕಿ ನಿಮ್ಮನ್ನು ವಿಶ್ರಾಂತಿ ಆಗಿರೋದಕ್ಕೆ ಬಿಡೋದೇ ಇಲ್ಲ. ಇದೇ ನಿಮ್ಮ ಶಕ್ತಿ, ಇದೇ ನಿಮ್ಮ ಶಾಪನೂ ಹೌದು. ಬಹಳ ಮಂದಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅಹಂಕಾರ ಅಂತ, ಗಟ್ಟಿತನದವನು ಅಂತ, ಮನಸ್ಸು ಇಲ್ಲದವನು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ನೀವು ಯಾರನ್ನೂ ಕೆಡಿಸಲು ಬಯಸುವವರಲ್ಲ. ನಿಮ್ಮ ದಾರಿ ನಿಮಗೆ ಸ್ಪಷ್ಟ, ನಿಮ್ಮ ಮೌಲ್ಯಗಳು ನಿಮಗೆ ಗೊತ್ತು. ಅದಕ್ಕಾಗಿ ನೀವು ಇತರರ ಅಭಿಪ್ರಾಯಕ್ಕೆ ತಲೆ ಕೊಡೋದಿಲ್ಲ. ನಿಮ್ಮ ಆತ್ಮವಿಶ್ವಾಸ ಹಿಮಾಲಯದಂತೆ ಅಚಲ. ಒಮ್ಮೆ ನೀವು ಒಂದು ನಿರ್ಧಾರ ತೆಗೆದುಕೊಂಡ್ರೆ ಎಷ್ಟು ಅಡ್ಡಿಗಳು ಬಂದರೂ ಕೂಡ ಹಿಂದೆ ಸರಿಯುವವರು ನೀವಲ್ಲ. ಒಬ್ಬರೇ ನಿಂತರೂ ಸರಿ, ನಿಮಗೆ ಸರಿ ಎನಿಸಿದ ದಾರಿಯಲ್ಲೇ ನಡೆಯುವ ಧೈರ್ಯ ನಿಮಗೆ ಖಂಡಿತ ಇದೆ. ಇದೇ ಕಾರಣಕ್ಕೆ ಜೀವನವು ನಿಮಗೆ ಹೆಚ್ಚು ಪರೀಕ್ಷೆಗಳನ್ನು ನೀಡಿದೆ. ಆದರೆ ಆ ಪರೀಕ್ಷೆಗಳೇ ನಿಮ್ಮನ್ನು ಉಕ್ಕಿನಂತೆ ಗಟ್ಟಿಯಾಗಿಡಿಸಿವೆ. ನೀವು ಸಮಸ್ಯೆಗಳನ್ನು ಮೇಲ್ಮೈಯಲ್ಲಿ ನೋಡುವವರಲ್ಲ, ಬೇರು ಎಲ್ಲಿದೆ ಅಂತ ಹುಡುಕಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತೀರಾ. ತಾತ್ಕಾಲಿಕ ಸಾಂತ್ವನಕ್ಕೆ ನೀವು ಒಪ್ಪುವುದಿಲ್ಲ. ಈ ಗುಣನೇ ಅನೇಕ ಬಾರಿ ನಿಮ್ಮನ್ನು ಅಪಾಯಗಳಿಂದ ರಕ್ಷಿಸಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ನಿಮಗೆ ಕೊಟ್ಟಿದೆ. ನಿಮ್ಮಲ್ಲಿ ಇರುವ ಸ್ವಾಭಿಮಾನ ಅಹಂಕಾರವಲ್ಲ, ಅದು ನಿಮ್ಮ ಮೇಲೆ ಇರುವ ನಂಬಿಕೆ. ಇತರರು ಯಶಸ್ವಿಯಾದರೆ ನೀವು ಅಸೂಯೆ ಪಡುವುದಿಲ್ಲ, ಬದಲಾಗಿ ನಾನು ಇನ್ನಷ್ಟು ಸಾಧಿಸಬೇಕು ಎಂಬ ಸ್ಫೂರ್ತಿಯನ್ನು ಪಡಿತಾ ಇರ್ತೀರ. ಈ ಸ್ಪರ್ಧಾತ್ಮಕ ಮನೋಭಾವನೆ ನಿಮ್ಮನ್ನು ಸದಾ ಚೈತನ್ಯದಿಂದ ತುಂಬಿರುತ್ತೆ. ನಿಮ್ಮ ಮನಸ್ಸು ತೆರೆದ ಪುಸ್ತಕದಂತೆ ಇರುತ್ತೆ. ಒಳಗೆ ಒಂದನ್ನು ಇಟ್ಟುಕೊಂಡು ಹೊರಗೆ ಇನ್ನೊಂದನ್ನು ಹೇಳುವವರು ನೀವಲ್ಲ. ನಿಮ್ಮ ನೇರತನ, ಪ್ರಾಮಾಣಿಕತೆ ಕೆಲವೊಮ್ಮೆ ನಿಮಗೆ ತೊಂದರೆ ತರುತ್ತೆ. ಆದರೆ ನೆನ್ಪಿಟ್ಕೊಂಬಿಡಿ, ಕೊನೆಯಲ್ಲಿ ಗೆಲ್ಲುವುದು ಸತ್ಯವೇ ಆಗಿರುತ್ತೆ. ದೈವ ಭಕ್ತಿ ನಿಮ್ಮ ಜೀವನದ ಅಡಿಪಾಯ. ದೇವಸ್ಥಾನಕ್ಕೆ ಹೋಗುವುದಷ್ಟೇ ಭಕ್ತಿಯಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿ ಉಸಿರಿನಲ್ಲೂ ಕೂಡ ದೇವರ ಕೈ ನಿಮ್ಮ ಮೇಲೆ ಖಂಡಿತ ಇದೆ ಎಂಬ ನಂಬಿಕೆ ನಿಮ್ಮದು. ಆದ್ದರಿಂದನೇ ಒಳ್ಳೆಯದು ಕೆಟ್ಟದು ಎಲ್ಲವನ್ನು ಕೂಡ ದೇವರಿಗೆ ಸಮರ್ಪಿಸಿ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿಯನ್ನು ಪಡಿತಾ ಇರ್ತೀರ. ಇದೇ ಶಕ್ತಿಯೇ ಕಠಿಣ ಕಾಲದಲ್ಲೂ ನಿಮ್ಮನ್ನು ಕುಸಿಯದಂತೆ ನಿಲ್ಲಿಸುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀರ, ಫಲವನ್ನು ದೇವರಿಗೆ ಬಿಡ್ತೀರ. ಇದೇ ನಿಮ್ಮ ಜೀವನದ ರಹಸ್ಯ ಸೂತ್ರ. ಒಮ್ಮೆ ಆರಂಭಿಸಿದ ಕೆಲಸವನ್ನು ಮುಗಿಸದೆ ಬಿಡುವ ಗುಣ ನಿಮ್ಮಲ್ಲಿ ಖಂಡಿತವಾಗ್ಲೂ ಇಲ್ಲ. ಹೋರಾಟ, ಧೈರ್ಯ, ಸಹನಶಕ್ತಿ ಇವೆಲ್ಲವೂ ನಿಮ್ಮ ರಕ್ತದಲ್ಲೇ ಹರಿಯುತ್ತಿದೆ. ನಿಮ್ಮ ರಾಶಿ ಅಗ್ನಿತತ್ವದದು. ರಾಶಿ ಅಧಿಪತಿ ಹೇಳೋದಾದರೆ ಕುಜ. ಆದ್ದರಿಂದ ನಿಮ್ಮೊಳಗಿನ ಶಕ್ತಿ ಇತರರಿಗೂ ಪ್ರೇರಣೆಯಾಗಿರುತ್ತೆ. ನಿಮ್ಮ ಜೊತೆ ಕೆಲ ನಿಮಿಷ ಮಾತನಾಡಿದರೂ ಕೂಡ, ನಿರಾಸೆಯಲ್ಲಿದ್ದರೂ ಕೂಡ, ಎಂಥ ಅವರು ನಿರಾಸೆಯಲ್ಲಿ ಇದ್ದವರಿಗೂ ಕೂಡ ಹೊಸ ಧೈರ್ಯವನ್ನು ತುಂಬುವಂತಹ ಒಂದು ಉತ್ಸಾಹ ನಿಮ್ಮಲ್ಲಿರುತ್ತೆ. ನೀವು ಗೊತ್ತಿಲ್ಲದೆ ನೀವು ಹಲವರಿಗೆ ದಾರಿ ತೋರಿಸುವ ಒಂದು ನಾಯಕತ್ವದ ಗುಣವನ್ನು ಹೊಂದಿರ್ತೀರ. ಇಷ್ಟು ದಿನ ನೀವು ಅನುಭವಿಸಿದ ಅದೃಷ್ಟ ಕೇವಲ ಟ್ರೈಲರ್ ಅಷ್ಟೇ. ಮುಂದೆ ಬರಲಿರುವ ಒಂದು ಸಮಯದಲ್ಲಿ ನಿಮಗೆ ನಿಜವಾದ ಯಶಸ್ಸು, ಗೌರವ, ಸ್ಥಿರತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೀವು ಅನುಭವಿಸಿದ ನೋವುಗಳು, ಅವಮಾನಗಳು ಇವೆಲ್ಲವೂ ಕೂಡ ನಿಮ್ಮ ಭವಿಷ್ಯದ ಬಲವಾದ ಅಡಿಪಾಯವಾಗಿರುತ್ತೆ. ಇಂತಹ ಸಮಯದಲ್ಲಿ ಗ್ರಹಗಳ ಸಂಚಾರ ಕೂಡ ನಿಮಗೆ ಅನುಕೂಲವಾಗಿರುತ್ತೆ. ನಿಮ್ಮ ಪ್ರಾರ್ಥನೆಗಳಿಗೆ ಬೇಗನೆ ಫಲ ಸಿಗುವ ಕಾಲ ಇದಾಗಿರುತ್ತೆ. ನಂಬಿಕೆಯನ್ನು ಹೆಚ್ಚಿಸಿ, ಭಕ್ತಿಯನ್ನು ಗಟ್ಟಿಗೊಳಿಸಿ. ಹನುಮಂತನ ಕೃಪೆ ನಿಮ್ಮ ಮೇಲೆ ಕವಚದಂತೆ ನಿಂತಿದೆ. ಕೆಲವರು ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡ್ತಾರೆ, ಕೆಲವರು ಎಳೆಯಲು ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಅವರನ್ನು ಕಡೆಗಣಿಸಿ ಮುಂದೆ ಸಾಗ್ತಾ ಇರಿ. ಆನೆಯು
ಸಾಗುವಾಗ ನಾಯಿಗಳು ಬೊಗಳುವಂತೆ ನಿಮ್ಮ ಗುರಿಯ ಕಡೆ ಗಮನ ಕೊಡಿ. ನಿಮ್ಮ ಏಕೈಕ ದುರ್ಬಲತೆ ಏನಂದರೆ ನಿಮ್ಮೊಳಗಿನ ಶಕ್ತಿಯನ್ನು ನೀವು ಕೆಲವೊಮ್ಮೆ ಕಡಿಮೆ ಅಂದಾಜು ಮಾಡಿಕೊಳ್ಳೋದು. ಹನುಮಂತನಿಗೂ ತನ್ನ ಶಕ್ತಿ ಗೊತ್ತಿರಲಿಲ್ಲ ಎಂಬ ಕಥೆಯಂತೆ ನಿಮ್ಮ ಸಾಮರ್ಥ್ಯ ನಿಮಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಆದರೆ ಈಗ ಆ ಹಂತ ಮುಗಿತಾ ಇದೆ. ದೇವರು ನಿಮ್ಮ ಜೀವನಕ್ಕೆ ಸರಿಯಾದ ಗುರು, ಸ್ನೇಹಿತ ಅಥವಾ ಮಾರ್ಗದರ್ಶನವನ್ನು ನೀಡುವ ಒಬ್ಬ ಗುರುವನ್ನು ನಿಮಗೆ ಕಳಿಸ್ತಾ ಇದ್ದಾರೆ. ಇನ್ನು ಮುಂದೆ ನಿಮ್ಮ ಜೀವನ ಒಂದು ವಿಜಯ ಯಾತ್ರೆಯಾಗಿ ಬದಲಾಗುತ್ತೆ. ಹಿಂದಕ್ಕೆ ನೋಡುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ನೀವು ಇಷ್ಟು ದಿನ ಒಬ್ಬರೇ ಹೊತ್ತುಕೊಂಡ ನೋವು, ಆತಂಕ, ಒತ್ತಡ ಇವೆಲ್ಲವೂ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹನುಮಂತನ ಭಕ್ತರಿಗೆ ಶನಿ ಕೂಡ ಏನೂ ಮಾಡಲಾರ. ಪ್ರತಿದಿನ ಹನುಮಾನ್ ಚಾಲಿಸ ಪಠನೆ ಮಾಡಿ, ಮಂಗಳವಾರ ಸಿಂಧೂರ ಅರ್ಪಿಸಿ, ರಾಮನಾಮ ಜಪ ಮಾಡಿ, ನಿಮ್ಮ ಮನೆಯಲ್ಲೂ ಮನಸ್ಸಲ್ಲೂ ಶಾಂತಿ ನೆಲೆಸುತ್ತೆ. ಈ ಸಂದೇಶ ನಿಮ್ಮವರೆಗೂ ಬಂದಿರುವುದೇ ನಿಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಆರಂಭವಾಗಿದೆ ಎಂಬ ಸೂಚನೆ. ನಿಮ್ಮನ್ನು ನಡೆಯುವ ದೀಪ, ಕಾಪಾಡುವ ಕವಚ, ದಾರಿ ತೋರಿಸುವ ಶಕ್ತಿ ಎಲ್ಲವೂ ಕೂಡ ಆ ಹನುಮಂತನೇ ಆಗಿರ್ತಾನೆ. ನಿರಾಸೆ ಬಿಡಿ, ಕಣ್ಣೀರನ್ನು ಒರೆಸಿ ಆತ್ಮವಿಶ್ವಾಸದಿಂದ ಮುಂದೆ ನಡೀರಿ. ಈ ವಿಶ್ವವೇ ನಿಮ್ಮ ಪರವಾಗಿ ನಿಂತಿದೆ. ಜೈ ಶ್ರೀರಾಮ, ಜೈ ಹನುಮಾನ್. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.